ಜನರಿಗೆ ಹಾಲಿನ ದರ ಏರಿಕೆ, ರೈತರಿಗೆ ಕೊಡ್ತಿದ್ದ ಕಾಸಿಗೂ ಕತ್ತರಿ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ರೈತರಿಗೆ ಬರೆ ಎಳೆಯಲಾಗ್ತಾ ಇದೆ. ಮೊನ್ನೆ ತಾನೇ ಜನರಿಗೆ ನೋಡಿದ್ರೆ ಹಾಲಿನ ದರ ಏರಿಕೆ ಮಾಡಿ ಬರೆ ಎಳೆದ್ರು. ಈಗ ರೈತರಿಗೂ ಕೂಡ ರೈತರಿಗೆ ಕೊಡ್ತಿದ್ದಂತ ಹಾಲಿನ ದರದಲ್ಲಿ ಲೀಟರ್ಗೆ 2 ರೂಪಾಯಿ ಕಡಿತ ಮಾಡಲಾಗಿದೆ. ನಾಳೆಯಿಂದಲೇ ರೈತರಿಗೆ ಬರೆ ಹಾಕಲು ಕೋಚಿಮೂಲ್ ಆದೇಶವನ್ನ ಹೊರಡಿಸಿದೆ. ಇದು ಯಾವ ರೀತಿಯಾದಂತಹ ಲೆಕ್ಕಾಚಾರನೋ ಗೊತ್ತಿಲ್ಲ. ಇಲ್ಲಿ ಕಷ್ಟಪಟ್ಟು ರೈತರು ಹಾಲು ಉತ್ಪಾದನೆ ಮಾಡಬೇಕು, ಅದು ಕೂಡ ಇವರಿಗೆ ನೇರವಾಗಿ ತಂದು ಡೈರಿಗೆ ಹಾಕಬೇಕು. ಇಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬೆಲೆ ಇಲ್ಲದೆ ಸುಮ್ಮನೆ ಹೋಗಬೇಕು. ಇವ್ರು ಮಾತ್ರ ತಮ್ಗೆ ಹೆಂಗೆಂಗ್ ಬೇಕೋ ಹಂಗಂಗ್ ಬೆಲೆ ಏರಿಕೆ ಮಾಡಿಕೊಂಡು ಸಮರ್ಥನೆ ಬೇರೆ ಮಾಡ್ತಾರೆ. ಮೊನ್ನೆ ತಾನೇ ನಾವು ಗಮನಿಸಿದ್ವಿ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ರು ಹಾಲಿನ ದರ ಏರಿಕೆ ಮಾಡಿದಂತ ಸಂದರ್ಭದಲ್ಲಿ ಇದು ರೈತರಿಗೋಸ್ಕರ ರೀ ಅಂತ ಹೇಳಿದ್ರು. ಇದೇನಾ ರೈತರಿಗೋಸ್ಕರ ಮಾಡಿರೋದು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ನಾರಾಯಣಗೌಡರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನೋಡ್ತಾ ಇದ್ದೀವಿ ಇಲ್ಲಿ ಮೊನ್ನೆ ತಾನೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ರು ಇಲ್ಲ ರೈತರಿಗೋಸ್ಕರ ಜಾಸ್ತಿ ಮಾಡಿದೀವಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ 2 ರೂಪಾಯಿ ಕಡಿತ ಆಗ್ತಿದೆ. ಏನ್ ಹೇಳ್ತೀರಿ ಇದಕ್ಕೆ? ನಾವು ಅನ್ಕೊಂಡಿದ್ವಿ ಏನೋ ಬರಗಾಲದಲ್ಲಿ ಇವತ್ತು ಟೊಮಾಟೊ ಬೆಳೆ ಬಿಂಗಿ ಬಂದು ಹೋಗ್ಬಿಟ್ಟೈತೆ, ಬರಗಾಲ ಇದೆ, ಮಳೆ ಪ್ರವಾಹ ಇದೆ, ಏನೋ ಸರ್ಕಾರ 2 ರೂಪಾಯಿ ಹೆಚ್ಚಳ ಮಾಡಿಬಿಟ್ಟು ಗ್ರಾಹಕರಿಗೆ ರೈತರಿಗೆ ಏನೋ ಕೊಡ್ತಾರಂತ ಭಾರಿ ಆಸೆ ಇತ್ತು. ಅದೇ ಒಂದು ವಾರ ಕಳೆದಿಲ್ಲ, ಅವಾಗಲೇ ಇವತ್ತು 2 ರೂಪಾಯಿ ನಾವು ರೈತರ ಹಾಲಿನ ಬೆಲೆ ಇಳಿಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಯಾವ ರೀತಿ ಜೀವನ ಮಾಡಬೇಕು ಅಂದ್ರೆ ಹಾಲು ಒಕ್ಕೂಟದಲ್ಲಿ ಹಗಲು ದರೋಡೆ ಮಾಡುವಂತ ಮಟ್ಟಕ್ಕೆ ಸರ್ಕಾರ ನಡೀತಾ ಇದೆಯಾ? ರೈತರ ಹೆಸರಿನಲ್ಲೇ ದರೋಡೆ ಮಾಡ್ತಾ ಇದೆ. ಅವ್ರೇನ್ ಹೇಳ್ತಾರೆ 1 ಕೋಟಿ ಲೀಟರ್ ಬರ್ತಾ ಇದೆ ಅಂತೆ. ಹೌದು ಸ್ವಾಮಿ, 1 ಕೋಟಿ ಲೀಟರ್ ಬರ್ತಾ ಇದೆ. ಅದನ್ನು ಯಾವ ರೀತಿ ನೀವು ಸಂಸ್ಕರಣೆ ಮಾಡಬೇಕು, ಏನ್ ಮಾಡ್ಬೇಕು ಅದನ್ನು ಮಾಡಿ. ಅದನ್ನು ಬಿಟ್ಟು ಇವಾಗ ಹೊರ ರಾಜ್ಯ ತಮಿಳುನಾಡು ಮತ್ತು ಆಂಧ್ರದವರು ಸುಮಾರು ಲಕ್ಷಾಂತರ ಲೀಟರ್ ತಗೊಂಬಂದು ನಮ್ಮ ಕರ್ನಾಟಕದಲ್ಲಿ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಮಾತ್ರ ಇಲ್ಲಿ ಮಾರ್ಬೋದು, ನಮ್ಮ ಹಾಲನ್ನ ಇಲ್ಲೇ ಮಾರಾಟಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ ಮೇಲೆ ನೀವೇನಕ್ಕೆಲ್ಲ ಆಡಳಿತ ನಡೆಸ್ತಾ ಇದ್ದೀರಾ? ಅದ್ರ ಜೊತೆಗೆ ಈ ಹಾಲು ಒಕ್ಕೂಟ ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿರೋ ಅಧ್ಯಕ್ಷರಿರ್ಬೋದು, ನಾಮನಿರ್ದೇಶಕರು ಇರ್ಬೋದು, ಏನಿದ್ದಾರೆ ಅವರು ರೈತರ ಹೆಸರಿನಲ್ಲಿ ಫಾರಿನ್ ಟ್ರಿಪ್ಗಳು ಹೋಗ್ತಾರೆ ದುಡ್ಡುಗಳು ಎತ್ಕೊಂಡು. ಮತ್ತೆ ಹಾಲು ಒಕ್ಕೂಟ ಅಭಿವೃದ್ಧಿಗೆ ಅಂತೇಳಿ ಮೊನ್ನೆ 1 ರೂಪಾಯಿ, ಇವತ್ತು 1 ರೂಪಾಯಿ, 2 ರೂಪಾಯಿ. ಏನು ಹಾಲು ಒಕ್ಕೂಟ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ನೀವು? ರೈತರ ಹೆಸರಿನಲ್ಲಿ ನೀವು ಹಗಲು ದರೋಡೆ ಮಾಡ್ತಾ ಇದ್ದೀರಾ. ರೈತರ ಹೆಸರಿನಲ್ಲಿ ಎಷ್ಟು ದರೋಡೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಆ ಹಾಲನ್ನ ಖಂಡಿತವಾಗ್ಲೂ ಹಾಲು ರೈತರಿಗೆ ವಿಷಯ ಆಗ್ಬಿಟ್ಟಿದೆ. 1 ಲೀಟರ್ ಹಾಲು ಉತ್ಪಾದನೆ ಮಾಡ್ಬೇಕಾದ್ರೆ 45 ರೂಪಾಯಿ ಖರ್ಚು ಬರ್ತಾ ಇದೆ. ಇವ್ರು ಕೊಡ್ತಾ ಇರೋದು 35 ರೂಪಾಯಿ. ನಮ್ಮ ಕೈಯಿಂದ ಎಷ್ಟು ಬೀಳ್ತಾ ಇದೆ? 10 ರೂಪಾಯಿ ಬೀಳ್ತಾ ಇದೆ. 10 ರೂಪಾಯಿ ಅದನ್ನು ದುಬಾರಿ. ಇವತ್ತು ಇವ್ರು 2 ರೂಪಾಯಿ ಇಳಿಕೆ ಮಾಡಿದ್ದಾರೆ. ಆದ್ರೆ ಮೊನ್ನೆ ಪಶು ಆಹಾರ 1 ಮೂಟೆ ಮೇಲೆ ಇಂಡಿ ಬೂಸ ಮೇಲೆ 200 ರಿಂದ 250 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಅದನ್ನ ತೆಗ್ಸಲ್ಲ, ಏನು ಮಾಡಲ್ಲ. ಆಯ್ತು, ರೈತರಿಗೆ ಗಮನಕ್ಕೆ ಬಾರದೆ ಇವರು ಏಕಾಏಕಿ ಹಿಟ್ಲರ್ ಧೋರಣೆ, ಎಲ್ಲೋ ಬೆಂಗಳೂರಲ್ಲಿ ಹೋಗೋದು, ಮೀಟಿಂಗ್ ಕರೆಯೋದು, 2 ರೂಪಾಯಿ ಇಳಿಕೆ ಮಾಡಿದ್ನ ಅನ್ನೋದು, ಮೀಟಿಂಗ್ ಮಾಡೋದು, ಗ್ರಾಹಕರಿಗೆ 2 ರೂಪಾಯಿ ಹೆಚ್ಚಳ ಮಾಡಿದ್ನ ಅಂತ ಹೇಳೋದು. ಯಾವ ರೀತಿ ಇದೆ ಒಕ್ಕೂಟನ ಉಳಿಸ್ಬೇಕಂತಾರೋ ಕಳಿಸ್ಬೇಕಂತಾರೋ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈ ಕೂಡಲೇ ಮತ್ತೆ ಸರ್ಕಾರ ರೈತರನ್ನ ಮುಖವಾಡ ಹಾಕೊಂಡು ಈ ರೀತಿ ದರೋಡೆ ಮಾಡ್ತಿದೆ. ಸೊ ಮುಂದಿನ ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು ನಿಮ್ದು? ಈಗ 1 ಕೋಟಿ ಲೀಟರ್ ಅಂದ್ರೆ 2 ರೂಪಾಯಿ ತೆಗೆಸಿದ್ರೆ 2 ಕೋಟಿ ಲಾಭ ಡೈಲಿ. ಮೊನ್ನೆ 2 ಕೋಟಿ, 4 ಕೋಟಿ ಲಾಭ ಇದೆ. ಏನು ಇವಾಗ ಆ ದುಡ್ಡೇನಾಗ್ತದೆ? ನಾವು ಎಲ್ಲಾ ಇವತ್ತು ಕಾಂಗ್ರೆಸ್ MLAಗಳಿರ್ಬೋದು, ಯಾವುದೇ ಪಕ್ಷ MLAಗಳಿರ್ಬೋದು, ಈ ಕೂಡಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಸಂಕಷ್ಟದಲ್ಲಿರುವ ರೈತರಿಗೆ ಹೊರೆಯಾಗದಂತೆ, ನಷ್ಟವಾಗದಂತೆ 2 ರೂಪಾಯಿ ಇಳಿಕೆ ಮಾಡಿರೋ ದರವನ್ನು ಏರಿಕೆ ಮಾಡಬೇಕು. ಅದ್ರ ಜೊತೆಗೆ ಕನಿಷ್ಠ ಪಕ್ಷ 40 ರೂಪಾಯಿ ಇನ್ನೂ 2 ರೂಪಾಯಿ ಏರಿಕೆ ಮಾಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರ ರಕ್ಷಣೆಗೆ ನಿಲ್ಲದೆ ಇದ್ರೆ ನಾವು ನಾಳೆ ಬೆಳಗ್ಗೆ ಪಲ್ವಿ ಸರ್ಕಲ್ ನಲ್ಲಿ ಹೋರಾಟ ಮಾಡ್ತಾ ತಲೆ ಮೇಲೆ ಕಲ್ಲಾಕ್ ಎತ್ಕೊಂಡು. ಯಾಕಂದ್ರೆ ರೈತರ ಮೇಲೆ ಕಲ್ಲಾಕ್ತಾ ಇದಾರೆ ಹಾಲು ಒಕ್ಕೂಟ ಮತ್ತು ಸರ್ಕಾರ ಸೇರ್ಕೊಂಡು ದರೋಡೆ ಮಾಡ್ತಾ ಇದಾರೆ. ನಾರಾಯಣಗೌಡ್ರೆ, ಈಗ ನಾಳೆಯಿಂದನೇ ಆದೇಶ ಹೊರಡಿಸಿದ್ದಾರೆ. ಕೋಚಿಮಲ್ ಅವರು ನಾಳೆಯಿಂದನೇ 2 ರೂಪಾಯಿ ಕಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನಾಳೆ ಏನ್ ಮಾಡಬಹುದು? ನಿಮ್ ಸ್ಟೆಪ್ ನಾಳೆ ಏನ್ ಇರ್ಬೋದು? ನಾಳೆ ನಾನು ಕೋಲಾರ ಪಲ್ವಿ ಸರ್ಕಲ್ ನಲ್ಲಿ ತಲೆ ಮೇಲೆ ಕಲ್ಲೊತ್ಕೊಂಡು ಹಸುಲ್ ಕರ್ಕೊಂಡ್ಬಂದು ರೈತರ ಬೆವರ ಹನಿಯ ಸಗಣಿಯನ್ನು ಈ ಜನಪ್ರತಿನಿಧಿಗಳು ತಿಂತಾ ಇದಾರೆ. ಅದು ತಿನ್ನೋ ಬದಲು ಇಲ್ಲಪ್ಪ ಹಾಲು ಒಕ್ಕೂಟ ಮುಚ್ಚಿಬಿಡ್ಲಿ, ಬೇಕಾದ್ರೆ ನಾವೇನೋ ಜೀವನ ಮಾಡ್ಕೊಂತೀವಿ. ಎಲ್ಲಾ ಒಂದು ಜನಪ್ರತಿನಿಧಿಗಳ ಮನೆ ಮುಂದೆ ನಾಳೆ ಸಾಂಕೇತಿಕ ಹೋರಾಟ ಮಾಡಿ ನಾಳೆಯಿಂದ ಶನಿವಾರದಿಂದಾನೇ ಎಲ್ಲಾ ಜನಪ್ರತಿನಿಧಿಗಳ ಮುಂದೆ ಸಗಣಿ ಚಳುವಳಿ ಮಾಡ್ತೀವಿ. ಅವ್ರು ಎಲ್ಲಿ ಕಾಣಿಸಿದ್ರೆ ಅವ್ರು ಸಗಣಿ ಚಳುವಳಿ ಎರ್ಸೋದ್ ಮಕ್ಕಕ್ಕೆ.
ಫೈನ್. ಯಾಕಂದ್ರೆ ಒಂದು ಹಸು ಕಟ್ಟಿಲ್ಲ, ಸಗಣಿ ಎತ್ತಿಲ್ಲ, ಗಂಜಲ ವಾಸನೆ ಗೊತ್ತಿಲ್ಲ, ಅವ್ರಿಗೆ ಎಲ್ಲಿ ಗೊತ್ತಾಗುತ್ತೆ ರೈತರ ಕಷ್ಟ? ಬರ್ತಾರೆ. ಅದಕ್ಕೋಸ್ಕರ ಸಿಕ್ಕಿದ ಕಡೆ ಕೋಲಾರ KDP ಮೀಟಿಂಗ್ ನಡೀಲಿ, ಅಲ್ಲಿ ಆ ಜನಪ್ರತಿನಿಧಿ ಮುಖಕ್ಕೆ ಸಗಣಿ ಹೊಡೆಯುವಂತ ಚಳವಳಿ ಮಾಡ್ತೀವಿ. ಓಕೆ ಫೈನ್. ಥ್ಯಾಂಕ್ ಯು ನಾರಾಯಣಗೌಡ್ರೆ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.